ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವಂತಹ ಶ್ರೀ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವವು ಕಳೆದ 1ನೇ ತಾರೀಕು ಜನವರಿ 1ನೇ ತಾರೀಕಿನಿಂದ ಆರಂಭವಾಗಿರುವಂಥದ್ದು. ತೆಪ್ಪೋತ್ಸವದ ಮೂಲಕ ಈ ಜಾತ್ರೆಗೆ ಚಾಲನೆ ನೀಡಿರುವಂಥದ್ದು. ಈಗಾಗಲೇ 1ನೇ ತಾರೀಕಿನಿಂದ ಈ ಜಾತ್ರೆಯ ಮಹಾಪ್ರಸಾದ ಕೂಡ ಆರಂಭವಾಗಿರುವಂಥದ್ದು. ನೀವು ಈಗ ನೋಡ್ಬೋದು, ಮಹಾಪ್ರಸಾದ ಏನು ಪ್ರತಿ ವರ್ಷ ಜರುಗುತ್ತೆ ಆ ಸ್ಥಳದಲ್ಲಿ ನಾನು ಇರುವಂಥದ್ದು. ಈಗಾಗಲೇ ಜನವರಿ 1 ಏನು ತೆಪ್ಪೋತ್ಸವ ಚಾಲನೆ ಮಾಡುವ ಮೂಲಕ ಏನು ಈ ಒಂದು ಮಹಾಪ್ರಸಾದ ಕೂಡ ಶ್ರೀಗಳು ಚಾಲನೆ ನೀಡಿರುವಂಥದ್ದು. ಈಗಾಗಲೇ ಈ ಮಹಾಪ್ರಸಾದಕ್ಕೆ ಸಹಸ್ರಾರು ಭಕ್ತರು ಬರ್ತಿರುವಂಥದ್ದು, ಪ್ರಸಾದವನ್ನು ಸ್ವೀಕರಿಸ್ತಿರುವಂಥದ್ದು. ಹಾಗಾಗಿ ಈ ಪ್ರಸಾದ ಒಂದು ಈ ಸೇವೆ ಇರುತ್ತೆ. ಪ್ರತಿ ವರ್ಷ ಕೂಡ ವಿವಿಧ ಕಾಲೇಜುಗಳಿಂದ ಏನಂದರೆ ವಿದ್ಯಾರ್ಥಿಗಳು ಈ ಪ್ರಸಾದ ಒಂದು ಸೇವೆಗೆ ಆಗಮಿಸುತ್ತಾರೆ. ಸುಮಾರು ಏನು ಜನವರಿ 5, 2026ರಂದು ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಕೂಡ ಜರುಗಲಿದೆ. ಅಂದು ಸುಮಾರು 8 ಲಕ್ಷಕ್ಕೂ ಹೆಚ್ಚು ಭಕ್ತರು ಸೇರುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಹಾಗಾಗಿ ಈಗಾಗಲೇ 1ನೇ ತಾರೀಕಿಂದ ಮಹಾಪ್ರಸಾದಕ್ಕೆ ಚಾಲನೆ ನೀಡಿರುವಂಥದ್ದು. ಭಕ್ತರು ಕೂಡ ಏನು ಈ ಮಠದ ಭಕ್ತರು ಇರ್ತಾರೆ, ಅವರು ಕೂಡ ವಿವಿಧ ರೀತಿಯ ದವಸ ಧಾನ್ಯಗಳು, ಏನು ತಿನಿಸುಗಳು, ಬೇಕಾದಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಈ ಮಠಕ್ಕೆ ಸಲ್ಲಿಸುವಂಥದ್ದು, ಈ ಮಹಾಪ್ರಸಾದಕ್ಕೆ ಸಲ್ಲಿಸುವಂಥದ್ದು. ಈ ಸೇವೆಗಾಗಿ ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಗ್ರಾಮಗಳ ಬಂದು ಕೂಡ ಈ ಮಹಾಪ್ರಸಾದದ ಸೇವೆಯನ್ನು ಕೂಡ ಮಾಡ್ತಾರೆ. ಈ ವರ್ಷವೂ ಕೂಡ ಅದೇ ರೀತಿ ವಿದ್ಯಾರ್ಥಿಗಳು ಬಂದಿರುವಂಥದ್ದು. ಶಾಲೆಯ ಏನು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜ್ ಇದೆ ಕೊಪ್ಪಳ, ಆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಈ ಮಹಾಪ್ರಸಾದದ ಕಾರ್ಯದಲ್ಲಿ ತೊಡಗಿರುವಂಥದ್ದು ನೀವು ಈಗಾಗಲೇ ನೋಡಿರ್ತಿರ್ಬೋದು. ಅವರೆಲ್ಲರೂ ಬಹಳ ಶಿಸ್ತಿನಿಂದ ಸಾಲಾಗಿ ನಿಂತು ಬರುವಂತಹ ಭಕ್ತರಿಗೆ ಪ್ರಸಾದವನ್ನು ಏನಂತಂದರೆ ನೀಡ್ತಿರುವಂಥದ್ದು ಕೆಲಸದಲ್ಲಿ ಅವರು ತೊಡಗಿರುವಂಥದ್ದು. ಈ ಕಾಯಕವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರತಿಯೊಬ್ಬರು ತಮ್ಮ ಇಚ್ಛೆಯಿಂದ ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರೆ. ಅದೇ ರೀತಿ ಈ ವರ್ಷ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ಈ ಸೇವೆಗೆ ಬಂದಿರುವಂಥದ್ದು. ಈ ಸೇವೆಯನ್ನು ಎಷ್ಟು ದಿನ ಮಾಡ್ತಾರೆ, ಅವರು ಎಷ್ಟು ಜನ ಈ ಸೇವೆಗೆ ಬಂದಿರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅವರ ಒಬ್ಬರು ತಂಡದ ಏನು ಗುರುಗಳಾಗಿರುವಂತಹ ಸ್ಕೌಟ್ಸ್ ಆ್ಯಂಡ್ ಗೈಡ್ ಗುರುಗಳಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸರ್, ಈಗ ಈ ವರ್ಷ ನೀವು ಬಂದಿರೋದು ಇದೇ ವರ್ಷನಾ, ಏನು ಕಳೆದ ಜಾತ್ರೆ? ಭಾಳ ವರ್ಷದಿಂದ ಬರ್ತಾ ಇದ್ದೀವಿ ಸರ್. ನಮ್ಮದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೊಪ್ಪಳ ಸರ್. ಪ್ರತಿ ವರ್ಷನೂ ರೋವರ್ಸು ಮತ್ತು ರೇಂಜರ್ಸ್ ಅಂತಾರೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ನೆಕ್ಸ್ಟ್ ಇದು ಕಾಲೇಜಲ್ಲಿ ರೋವರ್ಸ್ ರೇಂಜರ್ಸ್ ಅಂತಾರೆ. ನಾವು ಕಳೆದ ಒಂದು 10-12 ವರ್ಷದಿಂದ ಬರ್ತಾ ಇದ್ದೀವಿ, ಜಾತ್ರೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀವಿ. 3-4 ದಿವಸ ನಮಗೆ ಸೇವೆ ಹಾಕಿರ್ತಾರೆ, ದಾಸೋಹದಲ್ಲಿ ಹಾಕಿರ್ತಾರೆ, ಆ ತೇರಿನ ಹತ್ರ ಹಾಕಿರ್ತಾರೆ, ಮತ್ತು ಕರ್ತು ಗದ್ರಿಗೆ ಹತ್ರ ಹಾಕಿರ್ತಾರೆ. ನಾವೆಲ್ಲ ಅಲ್ಲಿ ಸೇವೆ ಮಾಡ್ತಿರ್ತೀವಿ ಸರ್. ಬೆಳಗ್ಗೆ 8-9 ಗಂಟೆಗೆ ಬಂದಿರ್ತೀವಿ. ಅದಾದ ನಂತರ ಮತ್ತೆ ಸೇವೆ ಎಲ್ಲ ಮಾಡ್ತಿರ್ತೀವಿ. ಪ್ರತಿ ವರ್ಷನೂ ಅಜ್ಜನ ಸೇವೆ ಮಾಡ್ತೀವಿ ಸರ್. ಎಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ ಈ ಒಂದು ಸೇವೆಯಲ್ಲಿ ಅಂತ ಸರ್? ಈಗ ರೋವರ್ಸ್ ಅಲ್ಲಿ ಒಂದು 30-35 ಹುಡುಗರು ಇರ್ತಾರೆ ಸರ್. ರೇಂಜರ್ಸ್ ಅಲ್ಲಿ ಅದರಲ್ಲಿ 30-35 ಹುಡುಗರು ಇರ್ತಾರೆ ಸರ್. ಟೋಟಲ್ 70 ಹುಡುಗರು ಇರ್ತಾರೆ ಸರ್. ಒಟ್ಟು ಜಾತ್ರೆ ಮುಗಿಯೋವರೆಗೂ ಇಲ್ಲಿ ಟೋಟಲ್ ಆಗಿ ವಿವಿಧ ಸೇವೆಗಳನ್ನ ಮಾಡ್ತಾರೆ, ಅಂದ್ರೆ ಬೇರೆ ಬೇರೆ ಮಾಡ್ತಾರೆ ಸರ್. ಇಷ್ಟು ದಿವಸ ಅಂತ ಹಾಕಿರ್ತಾರೆ ನಮಗೆ, 4 ದಿವಸ 5 ದಿವಸ 6 ದಿವಸ ಹಿಂಗೆಲ್ಲ ಹಾಕಿರ್ತಾರೆ. ನಮಗೆಲ್ಲ ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಅಲ್ಲಿ ನಾವು ನಮ್ಮ ಕಾಲೇಜಿಂದ ಬಂದು ಸೇವೆ ಮಾಡ್ತೀವಿ ಸರ್. ಈ ಸರಿ ಒಂದು 5 ದಿವಸ ಡೇಟ್ ಕೊಟ್ಟಿದ್ದಾರೆ ಸರ್. ಈಗ ಪ್ರತಿ ವರ್ಷನೂ ಮಾಡ್ತಾ ಇದ್ದೀರಿ ಸೇವೆನ. ಜಾತ್ರೆ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಈ ನಮ್ಮ ಕೊಪ್ಪಳ ಜಾತ್ರೆ ಅಂದ್ರೆ ನಿಮ್ಗೆ ಏನ್ ಅನಿಸುತ್ತೆ ಅಂತ? ಸರ್, ಕೊಪ್ಪಳ ಜಾತ್ರೆ ಅಂತಂದ್ರೆ ಇದು ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧಿ ಆಗಿದೆ. ಆಮೇಲೆ ದಾಸೋಹಕ್ಕೆ ಪ್ರಸಿದ್ಧ ಆದಂತ ಸ್ಥಳ ಸರ್. ಇದು ಭಕ್ತಿಗೆ ಪ್ರಸಿದ್ಧವಾಗಿದೆ ಸರ್. ಇಲ್ಲಿ ಭಕ್ತರೇ ನೀಡೋದು, ಭಕ್ತರೇನೆ ಉಣ್ಣೋದು ಸರ್. ಇಲ್ಲಿ ಅಂತ ಒಂದು ದೊಡ್ಡ ಸ್ಥಳ ಸರ್, ಗವಿಸಿದ್ದೇಶ್ವರ ಸ್ಥಳ, ಪವಿತ್ರ ಸ್ಥಳ ಸರ್. ಇಲ್ಲೆಲ್ಲ ವಿದ್ಯಾರ್ಥಿಗಳು ಒಂದು ಸ್ವಚ್ಛತೆ ಎಲ್ಲ ಕಾಪಾಡ್ತಕ್ಕಂಥ ಒಂದು ದೊಡ್ಡ ಪವಿತ್ರ ಸ್ಥಳ ಸರ್. ಇಲ್ಲೆಲ್ಲರೂ ಸೇವೆ ಮಾಡಿ ಪುನೀತರಾಗಲು ಬರ್ತಾ ಇದ್ದಾರೆ ಸರ್. ನಿಮಗೆ ಸೇವೆ ಮಾಡೋದಕ್ಕೆ ಬಹಳ ಇಷ್ಟ ಅನಿಸುತ್ತೆ? ಹೌದು ಸರ್, ಸೇವೆ ಮಾಡೋಕ್ಕೆ ಬಹಳ ಇಷ್ಟ ಅನ್ಸುತ್ತೆ ಸರ್. ನಾವು ಸ್ವಂತ ಇಚ್ಛೆಯಿಂದನೇ ಸೇವೆ ಮಾಡ್ತಿದ್ದೀವಿ ಸರ್. ಸ್ವಂತ ಇಚ್ಛೆಯಿಂದನೇ ಸೇವೆ ಮಾಡ್ತಿದ್ದೀವಿ ಸರ್ ಎಲ್ಲರೂ. ಈಗ ಸಾರ್ ಹೇಳಿರುವಂತ ಏನಂದ್ರೆ ಸ್ವಯಂ ಇಚ್ಛೆಯಿಂದ ಏನಂದ್ರೆ ಪ್ರತಿ ವರ್ಷ ವಿವಿಧ ಅಂದ್ರೆ ಗದ್ದುಗೆ ಕರ್ತೃ ಗದ್ದಿಗೆ ಆಗಿರ್ಬೋದು, ಏನು ರಥೋತ್ಸವ ನಡೆಯೋ ಸ್ಥಳ ಆಗಿರ್ಬೋದು, ದಾಸೋಹ ಸೇವೆ ಆಗಿರ್ಬೋದು, ವಿವಿಧ ಸ್ಥಳಗಳಲ್ಲಿ ಏನು ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳನ್ನು ಕರ್ಕೊಂಡ್ಬಂದು ಇಲ್ಲಿ ಸೇವೆ ಮಾಡ್ತಿರುವಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಈ ಸೇವೆಯಲ್ಲಿ ತೊಡಗುವಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಪ್ರತಿ ವರ್ಷ ಎಷ್ಟು ವರ್ಷ ಆಯ್ತು ನೀವು ಸೇವೆಗೆ ಬರಕ್ಕೆ? ಸರ್, ನಾವು ಪ್ರಥಮವಾಗಿ ಅಡ್ಮಿಷನ್ ಮಾಡಿಸಿದಲ್ಲಿಂದ ನಮ್ಮ ಮಂಜುನಾಥ್ ಸರ್ ಮಾರ್ಗದರ್ಶನದಲ್ಲಿ ಸತತವಾಗಿ 3 ವರ್ಷಗಳ ಕಾಲ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಏನೇನು ಸೇವೆ ಮಾಡಿರಿ ಇವಾಗ ಈ ಜಾತ್ರೆಯಲ್ಲಿ ನೀವು? ಸರ್, ನಾವು ಈ ವರ್ಷ ಮೊದಲನೇ ದಿವಸದಲ್ಲಿ ಸೇವೆಯಲ್ಲಿ ಇದ್ದೀವಿ ಸರ್. ಈ ವರ್ಷ ನಮ್ದು ಪ್ರಸಾದದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀವಿ. ಅಲ್ಲ, ನೀವು ಮಂಜುನಾಥ್ ಸರ್ ಹೇಳಿರೋದು ಬಂದಿರಾ, ನೀವು ಸ್ವ ಇಚ್ಛೆಯಿಂದ ಬಂದಿರಾ? ಸರ್, ಈ ಸಂಸ್ಥೆ ಇರೋದು ಸ್ವ ಇಚ್ಛೆಯಿಂದ ಸೇವೆಯನ್ನ ಮಾಡಕ್ ಸರ್. ಅದರ ಮಾರ್ಗದರ್ಶನವಾಗಿ ನಮ್ಮ ಮಂಜುನಾಥ್ ಸರ್ ಕರ್ಕೊಂಡ್ಬರ್ತಾರೆ ಸರ್. ಏನೇನು ಸೇವೆ ಮಾಡಿರಿ ಇವಾಗ? ಜಾತ್ರೆ ಈಗ 1ನೇ ತಾರೀಕಿನಿಂದ ಆರಂಭ ಆಗ್ಯದ, ಇಲ್ಲಿವರೆಗೆ ಏನೇನು ಸೇವೆ ಮಾಡಿರಿ ಇಲ್ಲಿ? ಸರ್, ಇದು ಮೊದಲನೇ ದಿವಸ, ಇದು ಪ್ರಸಾದದ ಸೇವೆ ಇವತ್ತು ಮಾಡ್ತಾ ಇದೀವಿ ಸರ್. ಇನ್ನು ನಾಳೆ ಅಲ್ಲಿ ಮುಖ್ಯ ದ್ವಾರದಲ್ಲಿ ಮತ್ತು ತೇರಿನ ದಿವಸ ತೇರಿನ ಸ್ಥಳದಲ್ಲಿ ಕೂಡ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಸರ್. ಈ
ಜಾತ್ರೆನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ? ಸರ್ ನಾನು ಇವಾಗ ನನಗೆ ಬುದ್ಧಿ ತಿಳಿದಲ್ಲಿಂದ ಅಂದ್ರೆ ಈಗ ಒಂದು 6 ವರ್ಷದಿಂದ ಈ ಜಾತ್ರೆಯನ್ನು ನೋಡ್ತಾ ಇದ್ದೀನಿ ಸರ್. ಏನು ಅನ್ಸೋದು ಈ ಜಾತ್ರೆ ಬಗ್ಗೆ ನಿಮಗೆ? ಸರ್ ಈ ಜಾತ್ರೆ ಅಂದರೆ ದಕ್ಷಿಣ ಭಾರತದ ಕುಂಭಮೇಳ ಎಂದು ಪ್ರಸಿದ್ಧವಾಗಿದೆ ಸರ್. ಇಲ್ಲಿ ಹಲವಾರು ಸಂಖ್ಯೆಯಲ್ಲಿ ಜನಗಳು ಸೇರ್ತಾರೆ ಸರ್. ಆ ಜನಗಳಿಗೆ ಎಲ್ಲ ಪ್ರಸಾದದ ಸೇವೆಯನ್ನು ಶ್ರೀ ಗವಿಸಿದ್ದೇಶ್ವರ ಹಮ್ಮಿಕೊಂಡಿರ್ತಾರೆ ಸರ್. ಪ್ರಜೆಗಳೇ ಇಲ್ಲಿ ಪ್ರಸಾದವನ್ನು ಕೊಡ್ತಾರೆ ಸರ್. ಅದೇ ಪ್ರಸಾದವನ್ನು ಅವರೇ ಭಕ್ತಗಳೇ ಊಟ ಮಾಡಿ ಹೋಗ್ತಾರೆ ಸರ್. ಸೊ ಅದೇ ರೀತಿ ನಾನು ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ, ಅವ್ರ ಜೊತೆಗೂ ಮಾತಾಡ್ತೀನಿ. ಈ ಸೇವೆ ನೀವು ಸೇವೆ ಮಾಡಕತ್ತೀರಲ್ಲ, ಈ ಸೇವೆ ಮಾಡೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ ಅಂತ, ಈ ಜಾತ್ರೆ ಬಗ್ಗೆ ಏನು ಅನಿಸುತ್ತೆ ಅಂತ? ಇದು ಒಂದು ಸೇವೆ ಅನ್ನೋದು ಹೆಮ್ಮೆ ವಿಷಯ ಸರ್. ಇಂಥ ದೊಡ್ಡ ಜಾತ್ರೆ ಒಳಗೆ ನಮಗೆ ಸೇವೆ ಮಾಡೋ ಸಿಕ್ಕಿರೋದು ಪುಣ್ಯವಾದ ವಿಷಯ ಅಂತ ಹೇಳ್ಬೋದು ಸರ್. ನಮ್ಮ ಸ್ವಇಚ್ಛೆಯಿಂದ ಬಂದು ಈ ಯೂನಿಟಿಂದ ನಾವು ಸೇವೆಯನ್ನು ಮಾಡ್ತೀವಿ ಸರ್. ಒಂದೇ ಸೇವೆ ಅಲ್ಲ ಅಂತ ದಾಸೋಹದಲ್ಲಿ ತೇರು ಎಳಿಬೇಕಾದ್ರೆ ಅಲ್ಲಿ ಸರ್, ಮತ್ತೆ ಅಲ್ಲಿ ದ್ವಾರದಲ್ಲಿ ಮಹಾದ್ವಾರದಲ್ಲಿ ಸರ್, ಮತ್ತೆ ಶಾಂತತೆ ಕಾಪಾಡಬೇಕಂತ ಎಲ್ಲರಲ್ಲಿ ಲೈನ್ ಆಗಿ ಹೋಗೋದು, ಇಂಥ ಎಲ್ಲ ಸೇವೆಗಳನ್ನ ಹಮ್ಮಿಕೊಳ್ತೀವಿ ಸರ್. ಅಲ್ಲ, ಈ ಎಷ್ಟು ವರ್ಷದಿಂದ ನೀವು ಸೇವೆ ಮಾಡಕತ್ತೀರಿ ಇಲ್ಲಿ? ಸರ್ ನಾವು ನಮ್ಮ ಕಾಲೇಜಿಂದ ಅಡ್ಮಿಷನ್ ಮಾಡಿಸಿದ ತಕ್ಷಣ ಈ ಯೂನಿಟ್ ಅಲ್ಲಿ ಸೇರ್ಕೊಂಡಿ ಸರ್. ಇದು ಫಸ್ಟ್ನೇ ವರ್ಷದಿಂದ ಸೇವೆ ಮಾಡ್ತೀವಿ ಸರ್. ಇದು 3ನೇ ವರ್ಷ ಸರ್ ಈ ಜಾತ್ರೆ ಸೇವೆ ಮಾಡ್ತಾರೆ. ಹಾಂ ಸರ್. ಈ ಸೇವೆ ಮಾಡೋದ್ರಿಂದ ನಿಮ್ಗೆ ಏನೇನು ಅನಿಸುತ್ತಾ ಸರ್? ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ, ಈ ತರ ಸೇವೆಗಳನ್ನು ಮಾಡ್ತಾ ಇದ್ರೆ ನಮ್ಗೆ ಯಾವ ರೀತಿ ಇದು ಇರಬೇಕು ಸಮಾಜದಲ್ಲಿ ಅನ್ನೋದನ್ನ ಅರ್ಥ ಆಗುತ್ತೆ ಸರ್. ಮತ್ತೆ ಇನ್ನೊಬ್ಬರಲ್ಲಿ ಸೇವೆ ಮಾಡ್ತಾ ಮಾಡ್ತಾ ಯಾವ ರೀತಿ ಸೇವೆ ಮಾಡಬೇಕು, ಈ ಇಲ್ಲಿ ಈ ಜಾತ್ರೆ ಒಳಗಂದು ಸರ್ 5-6 ವರ್ಷದಿಂದ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಸೇವೆ ಮಾಡ್ತಾರೆ ಸರ್. ಹಾಂ ಸರ್. ಜಾತ್ರೆ ಬಗ್ಗೆ ಎಷ್ಟು ವರ್ಷ ಆಯ್ತು ನೀವು ಜಾತ್ರೆ ನೋಡಕ? ಇವಾಗ ಇಲ್ಲಿ ಕೊಪ್ಪಳಕ್ಕೆ ಕಾಲೇಜ್ ಹಚ್ಚಿ ಒಂದು 5 ವರ್ಷ ಆಯ್ತು ಸರ್. PUC ಇಂದ ಒಂದು 5 ವರ್ಷ ಆಯ್ತು ಸರ್ ಜಾತ್ರೆ ನೋಡಕ್ಕೆ. ಏನು ಅನ್ಸುತ್ತೆ ಜಾತ್ರೆ ಬಗ್ಗೆ ನಿಮ್ಗೆ? ಜಾತ್ರೆ ಸರ್ ತುಂಬಾ ವಿಶೇಷವಾದ ಸರ್. ಒಂದು 10ರಿಂದ 15 ದಿನ ಜಾತ್ರೆ ನೋಡ್ಬೋದು ಸರ್. ಪ್ರತಿದಿನನೂ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಸರ್ ಅಜ್ಜವರು. ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನೈಟು ಮತ್ತು ಮಧ್ಯಾಹ್ನ ಎಲ್ಲ ನೋಡ್ತೀವಿ ಸರ್. ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥ ಜಾತ್ರೆ ಆಗಿತ್ತು ಸರ್. ಇದು ತುಂಬಾ ಖುಷಿನೇ ಕೊಡುತ್ತೆ ಸರ್. ಜನರು ನೋಡಿದ್ರೆ ಏನು ಅನಿಸುತ್ತೆ? ತುಂಬಾ ಲಕ್ಷಾಂತರ ಗಟ್ಟಲೆ ಜನರು ಬರ್ತಾರೆ ಸರ್ ಇಲ್ಲಿ. ಇಲ್ಲಿ ದಾಸೋಹ ಕೂಡ ಸರ್ ಲಕ್ಷಾಂತರ ಜನಕ್ಕೆ ಮಹಾದಾಸೋಹದ ಸೇವೆ ಸರ್ ಸೇವೆ ಮಾಡುತ್ತೆ. ಹಾಂ ಸರ್. ಹೊನ್ನಮ್ಮ ಅಂತ ಸರ್. ಏನಂತಂದ್ರೆ ಸರ್ಕಾರಿ ಪ್ರಥಮ ದರ್ಜೆದ ಕಾಲೇಜು ವಿದ್ಯಾರ್ಥಿಗಳು ಕಳೆದ 3-4 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಿರುವಂಥದ್ದು. ಅದೇ ರೀತಿ ಅವ್ರು ಹೇಳಿರುವಂಥ 12 ವರ್ಷದಿಂದ ಈ ಒಂದು ಜಾತ್ರೆಯ ಸೇವೆ ಮಾಡ್ತಿರುವಂಥದ್ದು. ಇಲ್ಲಿ ಬರೋದೇ ಒಂದು ದೊಡ್ಡ ಭಾಗ್ಯ, ಅಜ್ಜನ ಸೇವೆ ಮಾಡೋದೇ ಒಂದು ದೊಡ್ಡ ಭಾಗ್ಯ. ಇಲ್ಲಿರುವಂಥ ಜಾತ್ರೆ ಸಂಪೂರ್ಣ ಜಾತ್ರೆ ಮುಗಿಯುವವರೆಗೂ ಕೂಡ ಅತ್ಯಂತ ವಿಜೃಂಭಣೆಯಿಂದಾಗಿ ಈ ಜಾತ್ರೆನ ನೋಡ್ತೀವಿ ಕೂಡ, ಮತ್ತು ಅದೇ ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಕೂಡ ನಾವು ಇಲ್ಲಿ ಸೇವೆ ಮಾಡ್ತೀವಿ ಅನ್ನೋ ಮಾತನ್ನ ಏನು ಸರ್ಕಾರಿ ಪ್ರಥಮ ದರ್ಜೆದ ಕಾಲೇಜಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಅವ್ರ ತಂಡದ ನಾಯಕರಾದ ಮಂಜುನಾಥ್ ಅವರು ಹೇಳಿರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ರಾಜು BR, ನ್ಯೂಸ್ ಫಾಸ್ಟ್, ಕೊಪ್ಪಳ.